ಇವತ್ತು ನಾಗರ ಪಂಚಮಿ ಹಬ್ಬ ರೀ. ಅಂದ್ರೂ ನಾವು ಊರಿಗೆ ಹೊಂಟಿವ್ರಿ. ಇವತ್ತು ಒಳಗಿನ ನಾಗಪ್ಪಗ ಹಾಲೇರಿದು ಅಂದ್ರೆ ಬೆಲ್ಲದ ಹಾಲು ಅಂತಾರಲ್ರಿ, ಮನೆಗೆ ನಾಗಪ್ಪ ನಾವು ಹೆಡಿ ಮಾಡಿ ಗೋಧಿ ಹಿಟ್ಟಿಲೆ ಹಾಲೇರಿದ್ರಿ. ಇವತ್ತು ಹಬ್ಬ ಅಂದ್ರೆ ನಾವು ಎಲ್ಲಿ ಹೊಂಟಿವಪ್ಪ ಅನ್ನೋದು ಹೇಳ್ತೀನಿ ರೀ. ಇವತ್ತು ನಾಗರ ಪಂಚಮಿ ಹಬ್ಬ ಇದ್ರು, ಬಟ್ ನಮಗೂ ಸ್ವಲ್ಪ ಶೆಡ್ಯೂಲ್ ಎಲ್ಲ ಇದ್ದು, ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ನಾಗಪ್ಪಂದೆಲ್ಲ ಪೂಜೆ, ಮನೆಯದೆಲ್ಲ ಪೂಜೆ ಮಾಡಿ, ನಾಗಪ್ಪನ ಪೂಜೆ ಮಾಡಿ, ನಾಗಪ್ಪಗೆ ನೈವೇದ್ಯ ಹಿಡಿದು ಹಂಗೆ ನಂದೊಂದು ಪ್ರಮೋಷನ್ ವಿಡಿಯೋ ಇತ್ತು ರೀ. ಅದು ಮಾಡಲೇಬೇಕಾಗಿತ್ತು, ಎನಿ ಕಂಡೀಷನ್. ಅದು ಅರ್ಜೆಂಟ್ ಇತ್ತು, ಯಾಕಂದ್ರೆ ಒಂದು ಬಜಾರ್ದಿತ್ತು, ಅದಂದ್ರೆ ಬಿಗ್ ಸೇಲ್ ಅಂತ ಹೇಳ್ತಾರಲ್ಲ, ಬಿಗ್ ಬಜಾರ್ ಅಂತ ಹೇಳ್ತಾರಲ್ಲ, ಆ ಥರದ್ದೊಂದು ಸೇಲ್ ಬಂದಿತ್ತು. ಅದರದ್ದು ಒಂದು ಪ್ರಮೋಷನ್ ಇತ್ತು, ಅದು ಮಾಡಲೇಬೇಕಾಗಿತ್ತು. ಬೆಳಿಗ್ಗೆ ಹೋಗಿ 10 ಗಂಟೆಗೆ ರೆಡಿಯಾಗಿ ಅಲ್ಲಿ ಹೋಗಿ ಪ್ರಮೋಷನ್ ಮಾಡ್ಕೊಂಡು ವಾಪಸ್ 11 ಗಂಟೆಗೆ ಬಂದು, ಯಾಕಂದ್ರೆ ಒಂದೇ ತಾಸ್ನಾಗ ಯಾಕೆ ಬರೋಕ್ಕಾಯ್ತಂದ್ರೆ ನಾವು ಪ್ರಮೋಷನ್ ಮಾಡುವಂಥ ವಿಡಿಯೋ ಅದು ಇಲ್ಲೇ ನಮ್ಮ ಮನೆ ಹತ್ರನೇ ಇತ್ತು. ಆ ಸೇಲ್ ಇಲ್ಲೇ ನಮ್ಮ ಏರಿಯಾದ ಹತ್ರನೇ ಬಂದಿತ್ತು. ಹಾಗಾಗಿ ನಂಗೆ ಈಸಿ ಆಯ್ತು ಅದು ಜಲ್ದಿ ಮುಗಿಸ್ಕೊಂಡು ಬರ್ಲಾಕ. ಈಗ ನಾವೊಂದು ಫಂಕ್ಷನ್ ಹೊಂಟಿವಿ, ಆ ಸ್ಥಳ ರೀಚ್ ಆಗೇ ಬಿಟ್ವಿ ನಾವು ಕೂಡ. ಹಂಗೆ ಇಲ್ಲಿ ತುಂಬ ಚೆನ್ನಾಗಿ ಹಾಡು ಹಾಡ್ತಿದ್ರು ಅವರು, ಬಟ್ ಅದು ಹಾಡ ಹಾಕೋಕ್ಕಾಗಲ್ಲ, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಆಗ್ತೈತಿ. ಅವ್ರ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿರ್ತಾರಲ್ಲ, ಸೊ ಹಾಗಾಗಿ ಕಾಪಿರೈಟ್ ಇಶ್ಯೂ ಆಗ್ತೈತಿ. ಹಾಗಾಗಿ ನಾನೇ ವಾಯ್ಸ್ ಓವರ ಮಾಡ್ತಾ ಇದ್ದೀನಿ ರೀ. ಯಾರು ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇನು ಬಂದಾರಲ್ಲ, ಇವರು ಸಿಂದಗಿ MLA ಸರ್ ಅಶೋಕ್ ಮನಗೂಳಿ ಸರ್ ಅಂಥೇಳಿ ಅವರು ಬಂದಾರ ಈ ಕಾರ್ಯಕ್ರಮಕ್ಕೆ. ಇಲ್ಲೆಲ್ಲ ಬಂದಾರಲ್ರಿ, ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ಅಲ್ಲಿ ಹೇಳ್ಬೇಕಂದ್ರೆ ನಾವೇ ಚಿಕ್ಕ ಕಲಾವಿದ್ರು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಆಲ್ರೆಡಿ ಯಾವಾಗಲೂ ವೇದಿಕೆ ಮೇಲೆ ಹಾಡಾಡೋದು, ಜನರನ್ನ ನಗಿಸೋದು, ಕಾಮಿಡಿ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಬಂದಂಥ ಕಲಾವಿದರು ಏನದಾರಲ್ಲ, ಹಾಸ್ಯ ಕಲಾವಿದರಲ್ಲ, ಎಲ್ಲರೂ ಸಿಂಗರ್ಸ್ ಅದಾರ. ಲೇಡೀಸು ಕೂಡ ಸಿಂಗರ್ಸ್, ಜೆಂಟ್ಸು ಕೂಡ ಸಿಂಗರ್ಸ್ ಅದಾರ. ಅಲ್ಲಿ ನಾವು ಮಾತ್ರ ಹಾಸ್ಯ ಕಲಾವಿದರಾಗಿ ಹೋಗಿದ್ವಿ. ಬಟ್ ನಮಗೆ ಗೊತ್ತಿರಲಿಲ್ಲ ಅವ್ರು ನಮಗೆ ನಿಮ್ಮ ಕಲಾ ಸೇವೆನು ತೋರಿಸ್ರಿ ಅಂತಾರ ಅಂತೇಳಿ. ಯಾಕಂದ್ರೆ ಅವ್ರು ನಮಗೆ ಹೇಳಿದ್ರಿ, ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ವಿ ಬರ್ರಿ ಅಂತ ಹೇಳಿ. ಮೈದಾ ಹಿಟ್ಟಿನ ದೋಸೆ ಹೊತ್ತಂಗ ಬೇಸಿ, ಕೆಟಿ ಚಾ ಕಾಸಿ, ಕಿಟ್ಲಿ ತುಂಬ ಸೋಸಿ, ಹಿಡಿ ಹಿಡಿ ಅಂದ್ರೆ ತಡಿ ಅಂತಾರ ನೋಡ್ರಿ ಅಮರವರು. ಮತ್ತೇನಿಲ್ಲ ರೀ. ಮತ್ತೆ ಇನ್ನೊಂದೈತ್ರಿ, ನಮ್ಮ ಮಿಸ್ಸಸ್ಗೆ ಯಾವಾಗಾದ್ರೂ ನಿನ್ನ ಪಕ್ಷ ಯಾವ್ದಪ್ಪ ಅಂತ ನಾ ಕೇಳೋದ್ರಾಗಿ ರಿಯಾಕ್ಷನ್ ಹೇಳ್ತಾ ಕೇಳ್ತೀನಿ ನೋಡ್ರಿ. ಸದ್ದ ನಿನ್ನ ಪಕ್ಷ ಯಾವ್ದು? ನಮ್ದು ಪಕ್ಷ ಈಗ ಏನಿಲ್ರಿ, ಏನಿದ್ರು ಪತಿ ಮೇಲೆ ಯಾಕಡೆ ಹೋಗ್ತಾರ, ಯಾಕಡೆ ಬರ್ತಾರ, ಏನ್ ಮಾಡ್ತಾರ ಅಷ್ಟೇ ನೋಡ್ರಿ. ಈ ಯಾಕಡೆ ಹೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋ ಬರೀ ಅವ್ರು ಇಷ್ಟ. ಏನಾರ ಎಲ್ಲ ಎಲ್ಲಿ ಹೋಗ್ತಾರೆ, ಎಲ್ಲರೂ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀರಿ ನೀವು ಕೇಳ್ತಾರೆ ಅವರು. ಅದಕ್ಕೆ ನಿಮ್ಮ ಪಕ್ಷ ಯಾವ್ದಕ್ಕೆ ನಾನು ಒಂದ್ಸರಿ ಕೇಳಿದೆ. ನಮ್ಮದು ಪಕ್ಷ ಗಿಕ್ಷ ಏನಿಲ್ಲ, ಏನಿದ್ರು ಪತಿ ಮೇಲೆ ಲಕ್ಷ್ಯ, ಎಲ್ಲಿ ಹೋಗ್ತಾರೆ. ನಾವು ಮೊದಲು ಮಾಡಿದ ವಿಡಿಯೋದೇ, ಆದ್ರೆ ಜನ ಎಲ್ಲ ನಕ್ರು, ಅದು ಖುಷಿ ಆಯಿತು. ಯಾಕಂದ್ರೆ ಅಲ್ಲಿ ಮೇನ್ ಇರೋದೇ ಜನರಿಗೆ ನಗಿಸ್ಬೇಕಲ್ಲ. ಮತ್ತು ನಾವು ಏನರ ಒಂದು ಹೇಳ್ತೀವಂದ್ರೆ ಅದು ಏನು ಬೋರಿಂಗ್ ಅನ್ನಿಸ್ಬಾರ್ದಲ್ಲ. ನಾವು ಜಾಸ್ತಿ ಸಮಯ ತೊಳಿಲ್ಲ, ಸ್ವಲ್ಪದಾಗೆ ಹೇಳಿ ಮುಗಿಸಿದ್ವಿ. ಆದರೂ ಖುಷಿ ಆಯಿತು, ಯಾಕಂದ್ರೆ ಎಲ್ಲರೂ ನಕ್ಕರು, ಸಪೋರ್ಟ್ ಮಾಡಿದ್ರು, ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡ್ರು, ಪ್ರೀತಿಯಿಂದ ನಮ್ಮನ್ನು ಸನ್ಮಾನಿಸಿದ್ರು, ಪ್ರೀತಿಯಿಂದ ಗೌರವದಿಂದ ನಮ್ಮನ್ನು ಕಂಡ್ರು. ನಿಜವಾಗ್ಲೂ ನಾವು ಇಷ್ಟು ಜನರನ್ನ ಗಳಿಸಿದೀವ ಅಂತ ನಮಗೆ ಗೊತ್ತಿರಲಿಲ್ಲ. ನಾವೆಲ್ಲರೂ ಹೋದಾಗ ಪದೇ ಅನ್ಕೋತಾ ಇರ್ತೀವಿ, ನಾವು ಇಷ್ಟು ಜನರು ಗಳಿಸಿವ, ಇಷ್ಟು ಜನ ನಮ್ಮನ್ನು ಇಷ್ಟಪಡೋರದಾರ ಅಂಥೇಳಿ. ಮತ್ತೊಮ್ಮೆ ಪ್ರೂವ್ ಆಯಿತು, ಇಲ್ಲಿ ಕೂಡ ಹಾಗೆ ಆಯಿತು. ಸಿಕ್ಕಾಪಟ್ಟೆ ಜನ ನಮ್ಮನ್ನು ಪ್ರೀತಿಸ್ತಾರೆ, ಸಿಕ್ಕಾಪಟ್ಟೆ ಜನ ನಮ್ಮನ್ನು ಗೌರವಿಸ್ತಾರೆ. ಭಾಳ ಖುಷಿ ಅಂದ್ರೆ ಖುಷಿ ಆಯ್ತು ನೋಡ್ರಿ. ಮೇ ಬಿ ಯಾವುದೋ ಪೂರ್ವ ಜನ್ಮದ ಪುಣ್ಯ ಇರ್ಬೋದು ನೋಡ್ರಿ. ಎಲ್ಲ ಗುರು ಹಿರಿಯರು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ಫಂಕ್ಷನ್ಗೆ ಇನ್ವೈಟ್ ಮಾಡಿದಂಥ ರಮೇಶ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನಾ ಇಲ್ಲಿ ತನಕ ಇಷ್ಟೆಲ್ಲ ಮಾತಾಡ್ದೆ, ನಾವು ಅಲ್ಲಿ ಏನಕ್ಕೆ ಹೋಗಿದ್ವಿ ಅಂತೇಳಿ ಹೇಳೇ ಇಲ್ಲಲ್ಲ, ನಾವು ಎಲ್ಲಿ ಹೋಗಿದ್ವಿ ಅನ್ನೋದು ಹೇಳೇ ಇಲ್ಲ. ನಾವು ಚಿಕ್ಕಸಿಂದಗಿಗೆ ಹೋಗಿದ್ದೀವಿ. ಅಲ್ಲಿ ತ್ರಿಶೂಲ್ ಹೋಟೆಲ್ ಓಪನಿಂಗ್ ಐತಿ. ತ್ರಿಶೂಲ್ ಹೋಟೆಲ್ಗೆ ನೀವು ಏನಂದ್ರೆ ಚಿಕ್ಕಸಿಂದಗಿಯಿಂದ ಅಂದ್ರೆ ಬಿಜಾಪುರಿಂದ ಹೋಗುವಾಗ ಸಿಂದಗಿ ಆಲ್ಮೇಲ್ ಹೋಗುವಾಗ ಹತ್ತೈತಿ ನೋಡ್ರಿ. ಗುಲ್ಬರ್ಗ ಹೋಗುವಾಗ ಹೈವೇಕ್ಕೆ ಐತಿ. ನೀವು ಯಾರು ಆ ಕಡೆ ಹೋಗಿದ್ರಂದ್ರೆ ಎನಿ ಕಂಡೀಷನ್ ತ್ರಿಶೂಲ್ ಹೋಟೆಲ್ಗೆ ಹೋಗಿ ಬರ್ರಿ ಅಂತೇಳಿ ಹೇಳ್ತೀನಿ ನೋಡ್ರಿ. ನಮಗೂ ಕರೆದು ಇನ್ವೈಟ್ ಮಾಡಿದ್ದಂಥ ರಮೇಶ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀವಿ. ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟೀವಿ ನೋಡ್ರಿ. ನಾವೀಗ ಫಂಕ್ಷನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ. ಪುಟ್ಟರಾಜ್ ಗವಾಯಿ ಅಜ್ಜಾರ ಫೋಟೋಗಳು ಕೊಟ್ರ ಭಾರಿ ಮಸ್ತ್ ಅದಾವ. ಎಲ್ಲ ಮುಗಿಸ್ಕೊಂಡು ಇನ್ನೇನ್ರಿ ಖುಷಿಯಿಂದ ಊರಿಗೆ ಹೊಂಟಿವಿ. ಹಂಗೆ ಹಾಡು ಹಚ್ಕೊಂಡು ಸ್ವಲ್ಪ ಹಾಡ್ಕೋತ ಡ್ಯಾನ್ಸ್ ಮಾಡ್ಕೋತ ಹೊಂಟಿವಿ. ಬಟ್ ಇಲ್ಲಿ ನಿಮಗೆ ಕೇಳಕ್ಕೆ ಹುಚ್ಚರಂಗೆ ಅನಿಸ್ತೈತಿ, ಯಾಕಂದ್ರೆ ಹಾಡ ಮ್ಯೂಟ್ ಐತಲ್ಲ. ಹೇಳಿದ್ನೆಲ್ಲ ನಿಮ್ಗೆ ಆಗಲೇ ಕಾಪಿರೈಟ್ ಇಶ್ಯೂ ಬರ್ತೈತೆ ಅಂಥೇಳಿ. ಹಾಗಾಗಿ ಹಾಡನ್ನು ಪ್ಲೇ ಮಾಡೋ ಹಾಗಿಲ್ಲ. ಈ ಹಾಡದ ಮ್ಯೂಸಿಕ್ದ ಓನರು ಕಾಪಿರೈಟ್ ಹಾಕಿಬಿಟ್ರಂದ್ರೆ ಚಾನಲ್ ಮೇಲೆ ಎಫೆಕ್ಟ್ ಆಗ್ತೈತ್ರಿ. ಅದ್ರಗೋಸ್ಕರ ನಾನು ಆ ಹಾಡನ್ನು
ಪ್ಲೇ ಮಾಡ್ತಿಲ್ಲ. ಪುಟ್ಟರಾಜ್ ಅಜ್ಜಾರ್ ನೋಡ್ರಿ ಎಷ್ಟು ಚಂದಾಗಿ ಕೂತಾರೆ, ಎಷ್ಟು ಮುಗ್ಧ ನಗು ಐತೆ ಅವ್ರ ಮುಖದಾಗ. ಭಾಳ ಖುಷಿ ಆಗ್ತೈತಿ. ಮೇ ಬಿ 3ನೇ ತಕ್ಕೋ 4ನೇ ತಕ್ಕೋ ನಮಗೆ ಪುಟ್ಟರಾಜ್ ಗವಾಯಿ ಅಜ್ಜಾರ್ದು ಪಾಠ ಇತ್ತು, ಅವಾಗ ಓದಿದ್ವಿ. ಅದು ನೆನಪಾಯ್ತು ನಮ್ಗೆ ಇವತ್ತು ಗಿಫ್ಟಾಗಿ ಬಂದಾಗ. ಅದು ಖುಷಿ ಆಯಿತು. ಅಜ್ಜಾರ್ ಫೋಟೋ ನೋಡಿ ಇನ್ನೂ ಮನಸ್ಸು ತುಂಬಿ ಬರಾಕತ್ತೈತಿ. ಹಂಗೆ ವಾಪಸ್ ಊರಿಗೆ ಹೋಗಾಗ ಹಾದ್ಯಾಗೆ ನಾನು ತವ್ರ ಮನೆ ಐತ್ರಿ, ಅದಕ್ಕೆ ಅವಾಗ ಭೇಟಿ ಆಗ್ಬೇಕಂತ ಬಂದೀನಿ ನೋಡ್ರಿ. ಹಾಯ್, ಎಲ್ಲರಿಗೂ ನಮಸ್ಕಾರ ರೀ. ಇದು ನೋಡ್ರಿ ನಮ್ಮ ಅವನ ಮನೆ ಕಟ್ಟಾಕತ್ತೈತಿ. ಐತಿ ಅನ್ನೋದು ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ ಹಾಲ. ಇದು ಹಾಲ್ ನೋಡ್ರಿ, ಸಣ್ಣ ಹಾಲ್ ಐತಿ. ಅದಾದ್ಮೇಲೆ ಅದು ಪಕ್ಕದಲ್ಲಿರೋದೇ ಕಿಚನ್ ರೀ. ಇನ್ನು ಗ್ಯಾಸ್ ಕಟ್ಟಿಯೋದು ಮಾಡಬೇಕು, ಇನ್ನೂ ಏನು ಮಾಡಿಲ್ಲ, ಇನ್ನು ಈಗ ನಡೆದೈತಿ. ಅದಾದ್ಮೇಲೆ ಈ ಕಡೆಗೆ ಹೋದ್ರೆ ಇಲ್ಲಿ ಇಚ್ಚಿಕೊಂದು ಬೆಡ್ರೂಮ್ ಅದಾವ್ರಿ. ಬರ್ರಿ ಈಚೆ ಕಡೆ ಬೆಡ್ರೂಮ್ ನೋಡಿ ಬರ್ರಿ. ಇನ್ನು ಎಲ್ಲ ಖಾಲಿ ಐತ್ರಿ. ಆಮೇಲೆ ಇದೊಂದು ಬೆಡ್ರೂಮ್. ನಾವು ಫಂಕ್ಷನ್ಗೆ ಹೋಗಿದ್ವಲ್ಲ, ಡೈರೆಕ್ಟ್ ಈ ಕಡೆ ಸ್ವಲ್ಪ ಹೋಗಾಗ ಹಾದಿಗೆ ಆಗ್ತೈತಿ ಊರ, ಹಾಗೆ ಅವು ಭೇಟಿ ಆಗಿ ಹೋಗ್ಬೇಕು, ಮನೆ ನೋಡಿ ಹೋಗ್ಬೇಕು ಅಂತ ಹೇಳಿ ಬಂದಿವಿ ನೋಡ್ರಿ. ಇವತ್ತು ಸಿಂದಗಿ ಫಂಕ್ಷನ್ನಿಂದ ಡೈರೆಕ್ಟ್ ಈ ಕಡೆ ಬಂದಿದ್ವಿ. ಇಲ್ಲಿ ನೋಡ್ರಿ ಯಾರು ನಮ್ಮ ನಗ್ತಾ ಮ್ಯಾಗ POP ಮಾಡಾಕತ್ತೈತ್ರಿ. POPದ ಎಲ್ಲ ಬಡ್ದು ಹೋಗ್ಯಾರ. ಇನ್ನು ಇದು POP ಆಗಬೇಕು. ಇದು ಚಾನಲ್ ಹಾಕಿ ಹೋಗ್ಯಾರ, ಇನ್ನು ಆಗ್ಬೇಕು. ಹಾಲಿ ಬಂದೇ POP ಮಾಡ್ಸಕತ್ವಿ. ಅದು POP ಮಾಡ್ಸೋದು ಬ್ಯಾಡ, POP ಮಾಡೋದು ಇಷ್ಟ ಇರಲಿಲ್ಲ, ಬ್ಯಾಡ ತಂದಿದ್ವಿ. ಆದ್ರೂ ಅವ್ರು ಇಲ್ಲ ಮಾಡ್ಸಕತ್ತೆ ಈಗ ಕಾಸೋಣ್ಣಾರಿ ಒತ್ತಾಯದಿಂದ ಮಾಡ್ಸಕತ್ತಾರಿ. ಬರೀ ನೋಡ್ರಿ, ಇವತ್ತು ನಾವು ಏನು ಕಲ್ತಿವಿ, ಮ್ಯಾಚಿಂಗ್ ಅರ್ಬಿ ಹಾಕ್ತೀವಿ. ಹೆಂಗೆ ಕಾಣಕತ್ತೈತಿ ನಮ್ಮ ಜೋಡಿ. ಉತ್ತರ ಕರ್ನಾಟಕ ಜೋಡಿ, ಬಿಜಾಪುರ ಜೋಡಿ. ಪರಿಸರ ಸೃಷ್ಟಿ ಹೊರಗೆ ಹೆಂಗೈತಿ ನೇಚರ್ ಎಲ್ಲ ನೋಡ್ರಿ. ಇದು ನೇಚರ್ ಬಿಜಾಪುರ ಸೈಡ್ ಬೈಲ್ ಅಂತೀವಿ. ಬೈಲ್ ಹೆಂಗೈತಿ ನೋಡ್ರಿ ಹೊರಗಿಂದು. ಈ ಕಡೆ ಟಾಯ್ಲೆಟ್ ತೋರಿಸಿ ಸೃಷ್ಟಿ. ಈ ಕಡೆ ಟಾಯ್ಲೆಟ್ ರೂಮ. ಹಿಂದೆ ಒಂದು ಸ್ಕೂಲ್ ಐತಿ, ಮನೆ ಹಿಂದ್ಗಡೆನೇ ಒಂದು ಸ್ಕೂಲ್ ಐತಿ, ವಿತ್ ಹಾಸ್ಟೆಲ್ ಐತಿ. ಈ ಕಡೆ ಇದು ವಾಸ್ತು ಪ್ರಕಾರ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಈ ಕಡೆ ರೋಡ್ ಇಲ್ಲ, ಈ ಕಡೆ ಮತ್ತೊಬ್ಬರು ಜಾಗ ಐತಿ, ಈ ಕಡೆ ಮಂದಿ ಮನೆ ಐತಿ. ಅದಕ್ಕೆ ನಾವು ಇಲ್ಲಿಂದ ಬಂದು ಒಳಗೆ ಹೋಗ್ಬೇಕು ರೀ. ಮೇನ್ ಗೇಟ ಇಲ್ಲಿ ಆಗ್ತೈತಿ, ಮುಂದೆ ಆಗೋದಿಲ್ಲ, ಯಾಕಂದ್ರೆ ಇದು ರೋಡ ಆಚೆ ಕಡೆ ಐತಿ. ಮತ್ತು ಮ್ಯಾಗ ಹೆಂಗೈತೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಇದು ಹಿತ್ತಲ್ ಬಾಗ್ಲ, ಬಟ್ ಮುಂದಾಗೈತ್ರಿ. ಇದು ಹಿತ್ತಲ್ ಬಾಗ್ಲ. ಇದು ನೋಡ್ರಿ, ಇಲ್ಲಿ ಓಪನ್ ಪ್ಲೇಸ್ ಉಳ್ದೈತಿ. ಇಲ್ಲಿ ಎಕ್ಸ್ಟ್ರಾ ಏನ್ರಿ ಸ್ಟೋರೇಜ್ದೊಂದು ರೂಮ್ ಥರ ಕಟ್ಟಿ ಕೊಡ್ತೀನಿ ಅಂದ್ರೆ ಅವರು, ನಾವೇ ಬ್ಯಾಡ ಅಂತಂದ್ವಿ. ಮತ್ತು ಹೇಳಿದವರು ಇಲ್ಲಿ ಜಾಗ ಎಲ್ಲ ಸ್ವಚ್ಛ ಇಡಬೇಕು, ಇದೇನು ಬಟ್ಟೆ ತೊಳಿಬೇಡ್ರಿ ಅಂದ್ರೆ ಇದು ಸ್ಥಳ ಜಾಗ ಚಲೋ ಐತೆ ಅಂತ ಅಂದ್ರೆ ವಾಸ್ತು ಪ್ರಕಾರ ಇದು ಒಂದು ಒಳ್ಳೆ ಮೂಲಿ ಅಂತ. ಅದಕ್ಕೆ ಇದೆಲ್ಲ ಚಲೋ ಇಡ್ಬೇಕಂತಂದ್ರೆ ಅದಕ್ಕೆ ಇಲ್ಲಿ ಏನೂ ಮಾಡಿಲ್ಲ, ಆಗ ಓಪನ್ ಬಿಡ್ತೀವಿ. ಸಾಯಂಕಾಲ ಕುಂದ್ರಾಕ ಮಾಡಾಕ ಬರ್ತೈತೆ ಅಂತ ಹೇಳಿ. ಹಂಗೈತೆ ಅಂತ ಹೇಳಿ ಇದೆ ಅಂದ್ರೆ ಕಾಲಮ್ ಹಾಕಿ ಕಟ್ಸಿಲ್ಲ, ಬರೇ ಏನಪ್ಪ ಏನೋ ಅಂತಾರಲ್ಲ, ಕಾಲಮ್ ಹಾಕಿ ಕಟ್ಸಿಲ್ಲ. ನೇಚರ್ ನೋಡ್ರಿ, ನೀವು ಅವ್ರು ನೆನಪಿಸ್ಕೊಳ್ತಾರ. ಲೋಡ್ ಬೇರಿಂಗ್ ಕಟ್ಟೈತ್ರಿ, ಕಾಲಮ್ ಹಾಕಿಲ್ಲ. ಲೋಡ್ ಬೇರಿಂಗ್ ಐತಿ. ಇದ್ರ ಮ್ಯಾಲ ಒಂದು ಕಟ್ಟಿಸ್ಬೋದು ಅಂತ ಹೇಳ್ಯಾರ. ಇದೇ ಕಟ್ಸೋದ್ರಾಗ ನಮ್ಮ ಊರ ಗಿಡ ಹಾಕತ್ತದ. ಇದ್ರ ಮ್ಯಾಗ ಕಟ್ಸೋ ಪ್ಲಾನಿಂಗ್ ಎಲ್ಲ ಹೇಳಿದೇವ್ರಿ. ಮ್ಯಾಗ ಕಟ್ಟಿಸ್ಬೋದು ಅಂತ ನೋಡಿದ್ನೆಲ್ಲ ಹೆಂಗೈತಿ ಮಾಡಿ ಐತಿ. ಇದರಿಂದ ಕಾಲಮ್ ಅವಶ್ಯಕತೆ ಬರೋದಿಲ್ಲ ಅಂತ ಹಾಕೋರು ಹಾಕಿಸಿ ಕಟ್ಸ್ಯಾರ. ಇಲ್ಲೇ ಆ ಕಡೆ ಎಲ್ಲ ಮನೆ ಕಟ್ಸ್ಯಾರ ನೋಡ್ರಿ, ಅಲ್ಲೆಲ್ಲ ಕಾಲಮ್ ಹಾಕಿ ಕಟ್ಸಾಕತ್ತಾರ. ಮತ್ತು ಸ್ವಲ್ಪ ದುಡ್ಡು ಜಾಸ್ತಿ ಆಗ್ತದಂತ ನಾವು ಬಜೆಟ್ ಎಲ್ಲ ಪ್ಲ್ಯಾನ್ ಮಾಡಿ ಈ ಥರದ್ದು ಕಟ್ಸಿದ್ವಿ ನೋಡ್ರಿ. ಇಲ್ಲೇ ಸಿದ್ದರಾಮೇಶ್ವರ ವಿದ್ಯಾವರ್ಧಕ ಅದ್ರ ಪ್ರಮೋಷನ್ ಮಾಡತ್ತೀರಿ ನೀವು? ಹೇಳಿದೆ ಸಂಗತಿ ಐತಿ. ಇದು ನಮ್ಮ ಮನೆ ಹಿಂದೆ ಐತಿ. ಇಲ್ಲಿ ಈಗ ಇನ್ನೊಂದು ಸ್ವಲ್ಪ ಇದ್ರ ಮಕ್ಕಳೆಲ್ಲ ಆ ಥರ ಐತಿ. ಸಾರಿ, ಇವತ್ತು ಸಂಡೇ ಅಲ್ಲ, ಅದು ಸ್ಕೂಲ್ ಮೇಲೆ ಇರ್ತದಲ್ಲ, ಮೇ ಬಿ ಹಾಸ್ಟೆಲ್ ಐತಿ. ಐತಿ.
ಆಗೈತಿ ಹೇಳ್ರಿ. ಮತ್ತು ನಿಮ್ಗೆ ಇನ್ನೂ ಸ್ವಲ್ಪ ಮನೆ ಬಗ್ಗೆ ಏನ್ರಿ ಮಾಹಿತಿ ಬೇಕಂದ್ರೆ ಕೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಮುಂದಿನ ಬ್ಲಾಗ್ ಒಳಗೆ ಮನೆ ಬಗ್ಗೆ ಎಲ್ಲ ಮಾಹಿತಿ ನೀಡ್ತೀನಿ. ಯಾಕಂದರೆ ಕೆಲವರು ಮನೆ ಕಟ್ಸೋರು ಏನು ತಿಳ್ಕೊಬೇಕು ಏನು ತಿಳ್ಕೊಬಾರ್ದು. ಯಾಕಂದ್ರೆ ಫಸ್ಟ್ ಟೈಮ್ ಮನೆ ಕಟ್ಸೋರಿಗಂತೂ ಹುಚ್ಚು ಹಿಡ್ದೋತೈತಿ. ನಮಗೂ ಕೂಡ ಈ ಮನೆ ಕಟ್ಸೋದು ಹಂಗೆ ಆಗೈತ್ರಿ. ಅದಕ್ಕೆ ನಿಮ್ಗೆ ಹೇಳ್ತೀನಿ ರೀ ಏನು ತಿಳ್ಕೊಬೇಕು ಏನು ತಿಳ್ಕೊಬಾರ್ದು ಅಂಥೇಳಿ. ನಿಮ್ಗೆ ಅವಶ್ಯಕತೆ ಇದ್ದರೆ ಕೇಳಿ ಖಂಡಿತವಾಗ್ಲೂ ಹೇಳ್ತೀನಿ ರೀ. ಬರ್ರಿ ಕೆಳಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಫಂಕ್ಷನ್ನು ಮುಗೀತು ಮತ್ತು ಅವನ ಮನೆಗೆ ಹಂಗೆ ಬರಾಗ ಹಾಯ್ದು ಬಂದ್ವಿ. ನಡುವಂತಲ್ಲಿ ಗಾಡಿ ಸ್ಟಾಪ್ ಮಾಡಿ ಅದು ಅಜ್ಜಾರ್ದು ಫೋಟೋದು ಗಿಫ್ಟ್ ಮಾಡಿದ್ರಲ್ಲ, ಸೃಷ್ಟಿಯ ಫೋಟೋದು, ಅದು ಅಜ್ಜಾರ್ದು ಫೋಟೋ ಗಿಫ್ಟ್ ಮಾಡಿದ್ರು ಅವರು. ಆ ಫೋಟೋನ ನಾವು ಅಲ್ಲಿ ಹಿಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಅಜ್ಜಾರು ಎಷ್ಟು ಮುಗ್ಧವಾಗಿ ಕೂತಾರೆ, ಎಷ್ಟು ನೋಡಿದ್ರು ಒಂಥರ ಮನಸ್ಸು ತುಂಬಿ ಬರ್ಬೇಕು, ಅಷ್ಟು ಮುಗ್ಧವಾಗಿ ಕೂತಾರೆ ನೋಡ್ರಿ. ಪುಟ್ಟರಾಜ್ ಗವಾಯಿಗಳು ಅಜ್ಜಾರು. ಇವ್ರ ಬಗ್ಗೆ ನಾವು ಎಷ್ಟು 3ನೇ ಕ್ಲಾಸು 4ನೇ ಕ್ಲಾಸು ಇದ್ದಾಗೆ ಒಂದು ಪಾಠ ಬಂದಿತ್ತು. ಆವಾಗ ಇವ್ರದ್ದು ಕೇಳಿದ್ವಿ. ಇವತ್ತು ಅವ್ರದ್ದು ಫೋಟೋ ನಮಗೆ ಗಿಫ್ಟಾಗಿ ಬಂದಿದ್ದು ಭಾಳ ಖುಷಿ ಅನ್ಸೈತಿ. 2 ಫೋಟೋ ಬಂದವ. ಅವ್ರಿಗೊಂದು ನಂಗೊಂದು ಕೊಟ್ರ. ಆದರ್ಶ ದಂಪತಿಗಳು ಅಂತೇಳಿ ನಮ್ಗೆ ಇನ್ವೈಟ್ ಮಾಡಿದ್ರು. ಆದರ್ಶ ದಂಪತಿಗಳ ಹಾಸ್ಯ ಕಲಾವಿದರು. ನಮ್ಮ ಉತ್ತರ ಕರ್ನಾಟಕದ ಪರಂಪರೆಯನ್ನು ಉಳಿಸ್ಕೊಂಡು ಅಂದ್ರೆ ಒಡಪಾದ ಹೇಳ್ತೀವಲ್ಲ ಅದನ್ನ ಅಂಥೇಳಿ ಅವರು ನಮ್ಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹೋಗಿದ್ವಿ. ಸಿಂದಗಿ ಶಾಸಕರಾದಂಥ ಅಶೋಕ್ ಸರ್ ಮನಗುಳಿ ಅವರು ಕೂಡ ಬಂದಿದ್ರು. ಅವ್ರ ಕಡೆಯಿಂದಾನೇ ನಮ್ಮೆಲ್ಲ ಕಲಾವಿದರದ್ದು ಸನ್ಮಾನ ಆಯಿತು. ಮತ್ತು ರಮೇಶ್ ಬ್ರದರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ರು, ಭಾಳ ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ರು. ನಾವು ಚಿಕ್ಕ ಕಲಾವಿದರು, ಅಗದಿ ಸಣ್ಣ ಕಲಾವಿದರು, ನಮ್ಮನ್ನು ಗುರುತಿಸಿ, ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಇನ್ವೈಟ್ ಮಾಡಿ, ನಮಗೊಂದು ವೇದಿಕೆ ಕಲ್ಪಿಸಿಕೊಟ್ಟು, ನಮ್ಮನ್ನು ಸನ್ಮಾನಿಸಿ ಪ್ರೀತಿಯಿಂದ ಗೌರವಿಸಿದ್ರಲ್ಲ, ನಮಗೆ ಭಾಳ ಖುಷಿ ಆಯಿತು. ಇನ್ನು ಏನು ಹೇಳಬೇಕಂತ ಗೊತ್ತಾಗಲ್ದು. ನಾವು ನಿಜ ಭಾಳ ಖುಷಿ ಆಯಿತು. ನಾವು ಈ ಫೀಲ್ಡಿಗೆ ಬಂದು ಏನು ಗಳಿಸಿವೋ ಏನು ಬಿಟ್ಟಿವೋ ಗೊತ್ತಿಲ್ಲ. ಬಟ್ ಜನರು ಪ್ರೀತಿ ಗಳಿಸಿವಲ್ಲ, ಅದಕ್ಕಿಂತ ಹೆಚ್ಚಿಂದು ಮತ್ತೊಂದು ಏನೇನು ಇಲ್ಲ ಅಂತೇಳಿ ಹೇಳ್ತೀನಿ ನೋಡ್ರಿ. ಮತ್ತು ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ಕು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನೋಡ್ರಿ. ಮತ್ತು ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ಕು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.